ಮೊದಲಾಗಿ ಹುಷಾರಾಗಿ ಓಕೆ. ಈ ಕಲೆಯನ್ನ ನೀವು ಯಾವಾಗ ನೋಡಿದ್ರಿ? ಸತ್ಯವನ್ನು ರೂಪಾಯಿ ಎಂಬಳು ತನ್ನ ಪತಿ ಕೊಲೆ ಮಾಡಿದ್ದೀನಿ ಅಂತ ಬಂದಾಗ ನಾನು ಆ ಸ್ಪಾಟ್ ಹೋಗಿ ಪರಿಶೀಲನೆ ಮಾಡಿದಾಗ ಅವಳ ಗಂಡ ಗಂಗಾಧರವರ ಬಾಡಿ ಬಿದ್ದಿತ್ತು. ದೇಹದಲ್ಲಿ ಸಾಕಷ್ಟು ಕೊಲೆಗಳಾಗಿತ್ತು. ಅದಲ್ಲದೆ ಒಂದು ಲುಂಗಿಯಿಂದ ಅವನಿಗೆ ಊರು ಹಾಕಿ ಸಾಯಿಸಿದ್ದು ಕಂಡುಬಂತು. ಸ್ಪಾಟ್ ಅಲ್ಲಿ ನಾನೆಲ್ಲ ಪರಿಶೀಲನೆ ಮಾಡಿಸಿ ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಅವನಿಗೆ ತುಂಬಾ ಗಾಯಗಳಾಗಿ ಆ ಹೊಡೆತ ತಾಳಾಗಿದೆ. ಅದು ಅಲ್ಲದೆ ಲುಂಗಿಯಿಂದ ಊರು ಹಾಕಿದ್ರಿಂದಾಗಿ ಅವರ ಸಾವಾಗಿದೆ ಅಂತ ಖಚಿತವಾಯಿತು. ಅಪರಾಧಿಯಾದಂತಹ ರೂಪಾಯಿಗಳನ್ನ ಕಷ್ಟಕ್ಕೆ ತೆಗೆದುಕೊಂಡು ಪರಿಶೀಲನೆ ಮಾಡಿದಾಗ ಮದುವೆಯಾಗಿ 2 ಹೆಣ್ಮಕ್ಳಿದ್ದು ಗಂಡು ಮಗು ಆಗದೆ ಇರೋ ಕಾರಣ ಗಂಡ ಅದನ್ನ ಕುಡ್ಕೊಂಡು ಬಂದು ಹಿಂಸೆ ಕೊಡ್ತಾ ಇದ್ದ. ಆ ಕಾರಣವಾಗಿ ನಾನು ಅವನ ಕೊಲೆ ಮಾಡಿದ್ದೀನಿ ಅಂತ ಆರೋಪ ಎತ್ಕೊಂಡಿದ್ದಾಳೆ. ಆದ ಕಾರಣ ಆರೋಪಿಗೆ ಗಲ್ಲು ಶಿಕ್ಷೆ ಆಗಬೇಕು ನಾನು ತಿಳ್ಕೊತೀನಿ. ಮಿಸ್ಟರ್ ಕೆ.ಎಂ. ರಾಜು, ನಿನ್ನೆ ಏನಾದರೂ ಪಾರ್ಟಿ ಸವಾಲ್ ಇದೆಯಾ? ಇವರ ಆ ಹೆಣ್ಮಗಳ ಪರವಾಗಿ ನಾನು ವಾದ ಮಾಡ್ತಾ ಇದ್ದೆ. ದಯವಿಟ್ಟು ನನಗೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡಲಿಕ್ಕೆ ನಮ್ಮ DSP ಅವರು ಇರಬೇಕು. ತಾವು ಶವ ಪರೀಕ್ಷಾ ವರದಿ ಅಂದರೆ ದೇಹವನ್ನು ಯಾವ ರೀತಿ ಇತ್ತು ಅಂತ ಆಸ್ಪತ್ರೆಯಲ್ಲಿ ನೀವೆಲ್ಲ ಚೆಕ್ ಮಾಡಿ ರಿಪೋರ್ಟ್ ಮಾಡ್ತೀವಿ. ಎಸ್, ಖಂಡಿತವಾಗ್ಲೂ ನೀಟಾಗಿ ಎಲ್ಲ ಫೋಟೋಗಳನ್ನು ತೆಗೆದು ಪರಿಶ್ರಮೆ ಮಾಡಿ ಅಲ್ಲಿ ತಹಸೀಲ್ದಾರ್ ಹಾಗೂ ಸರ್ಕಾರಿ ಡಾಕ್ಟರ್ನ ಕರೆಸಿ ಎಲ್ಲನ ನಾನು ಚೆಕ್ ಮಾಡಿಸಿದ್ದು. ಅದಾದ್ಮೇಲೆ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡಿಸಿದ್ದು. ತಹಸೀಲ್ದಾರ್ನ ಕರೆಸಿದ್ರಿ, ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಮುಂದೆ ಮತ್ತು ಪಂಚರ ಮುಂದೆ, ಅವ್ರ ಸಂಬಂಧಿಕರ ಮುಂದೆ ದೇಹದ ಮೇಲ್ಭಾಗ ಏನಾಗಿದೆ ಅಂತ ಹೇಳಿ ನಿಮ್ಮ ಶವ ತನಿಖಾ ವರದಿ, ಶವ ಪರೀಕ್ಷಾ ವರದಿ ಇಟ್ ವಾಸ್ ಇಶ್ಯೂಡ್ ಬೈ ದಿ ಡಾಕ್ಟರ್ ಕೊಟ್ಟಿದ್ದಾರೆ ಸರ್ಟಿಫಿಕೇಟು. ಇವಳು ಲುಂಗಿಯಿಂದ ಕೊಲೆ ಮಾಡಿದ್ದಾಳೆ ಅಂತ ನಿಮ್ಮ ವಾದ. ಸೊ ಲುಂಗಿಯಿಂದ ಕೊಲೆ ಆಗಬೇಕಾದ್ರೆ ಇದು ಇನ್ಕ್ವೆಸ್ಟ್ ರಿಪೋರ್ಟ್ ಅಂದರೆ ಶವ ತನಿಖಾ ವರದಿ. ನೀವು ಏನು ಪ್ಯಾರಾ 7 ಇದೆ ನಿಮ್ಮದು ಶವ ತನಿಖಾ ವರದಿ. ಪ್ಯಾರಾ 7ನಲ್ಲಿ ABC ಅಂದರೆ ಎ ಅಂದರೆ ಇಲ್ಲಿಂದ ಇಲ್ಲಿವರೆಗೆ ನೀವು ಬರೆಯೋದು. ಎ ಅಂದರೆ ತಲೆಯಿಂದ ಈ ಭಾಗ, ಬಿ ಅಂದರೆ ಇಲ್ಲಿಂದ ಇಲ್ಲಿವರೆಗೆ ಯಾವ ಭಾಗ ಏನಿತ್ತು ಅಂಗನದಲ್ಲಿ ಇರುತ್ತೆ, ಸಿ ಅಂದರೆ ಇಲ್ಲಿಂದ. ಪ್ಯಾರಾ 7 ಆಫ್ ಇನ್ಕ್ವೆಸ್ಟ್ ರಿಪೋರ್ಟ್ ಅಂತ ನಾವು ಹೇಳ್ತೀವಿ ಶವ ತನಿಖಾ ವರದಿ. ಅದ್ರಲ್ಲಿ ನೀವೇನು ಬರ್ತಿದ್ದೀರಿ ಅಂದರೆ ಲೇಖಚರ್ಮ, ಇಲ್ಲಿ ಕೊರಳಲ್ಲಿ ಗಾಯಗಳು 1 ಸೆಂಟಿಮೀಟರ್ ಇಂಟು ಈ ಕಡೆ 20 ಸೆಂಟಿಮೀಟರ್, ಈ ಕಡೆ 20 ಸೆಂಟಿಮೀಟರ್. ವಿ ಕನ್ಸಿಡರ್ ದ್ಯಾಟ್ ದಿ 40 ಸೆಂಟಿಮೀಟರ್. 40 ಸೆಂಟಿಮೀಟರ್ ಕತ್ತಿತ್ತು ಅಂದರೆ ಈ ಭಾಗದಿಂದ 16ರಿಂದ 18 ಸೆಂಟಿಮೀಟರು, ಈ ಭಾಗದಿಂದ 16ರಿಂದ 18 ಸೆಂಟಿಮೀಟರು. ಇಲ್ಲಿ ಅಗಲ 1 ಸೆಂಟಿಮೀಟರ್ ಅಂದರೆ ಒಂದಿಂಥ ವೈರ್, ಇಂಥ ವೈರ್ನಿಂದ ಕತ್ತಿಗೆ ಹಾಕಿದರೆ, ಇಂಥ ಕೇಬಲ್ ವೈರ್ನಿಂದ ಕತ್ತಿಗೆ ಹಾಕಿದರೆ ಆ ರೀತಿ ಆಗಬೇಕು. ಆ ರೀತಿ ಗಾಯಗಳಿದೆ. ಆ ರೀತಿ ಗಾಯ ತೋರಿಸಿದ್ದೀರಾ ನಾವು? ಏನು ಹೇಳ್ತೀರಾ? ನೀವು ರಿಪೋರ್ಟ್ ಮೇಲಿದೆ, ತೋರಿಸೋದು ತೋರಿಸ್ತೀವಿ. ಒಪ್ಕೋತೀರಾ? ಇದನ್ನ ಡಾಕ್ಟರ್ ಹೇಳಿದ ಮುಖಾಂತರ ನಾವು ಪರಿಶೀಲನೆ ಮಾಡಬೇಕಾಗುತ್ತೆ. ಅದನ್ನ ನೀವು ಡಾಕ್ಟರ್ ಕೇಳಬೇಕು ಸರ್. ನಾನು ಪರಿಶೀಲನೆ ಮಾಡಿದ್ದು. ಓಕೆ, ನೀವು ಶವ ತನಿಖೆಯನ್ನ ಮಾಡಬೇಕಾದ್ರೆ ಇಲ್ಲಿಂದ ಇಲ್ಲಿವರೆಗೂ ಗುರುತುಗಳು, ತಪ್ಪು ಗುರುತುಗಳಿದ್ವು ಅಂತ ಬರೆದಿದ್ದೀರಾ. ಅದು ನೀವು ಬರೆದಿದ್ದು, ಡಾಕ್ಟರ್ ಬರೆದಿದ್ದು. ತನಿಖಾ ವರದಿ ನೀವು ಬರೆದಿದ್ದು. ಇಲ್ಲಿ ಗುರುತುಗಳು 1 ಸೆಂಟಿಮೀಟರ್ಗೆ ಅಂತ ನೀವು ಬರೆದಿದ್ದೀರಿ. 7A. ಎಸ್. ನೀವು ಹೋಗಿ ನೋಡಿದಾಗ ಬಾಡಿ ಬಿದ್ದಿತ್ತು ಮತ್ತು ಅಲ್ಲಿ ಒಂದು ಲುಂಗಿ ಇತ್ತು. ಅದನ್ನ ಸೀಜ್ ಮಾಡ್ಕೊಂಡ್ರಿ, ಮಾಜರ್ ಮಾಡ್ಕೊಂಡ್ರಿ, ಆಯಮ್ಮ ಕೊಲೆ ಮಾಡಿದಾಳ ಅಂತ ಅರೆಸ್ಟ್ ಮಾಡ್ಕೊಂಡ್ರಿ ಅಲ್ವಾ?
ಸೊ ಆಜು ಬಾಜು ಅಲ್ಲಿ ಯಾರಾದರೂ ಆ ಟೈಮ್ನಲ್ಲಿ ಯಾರಾದರೂ ಕೊಲೆ ನಡೆದಿದೆ ಅಂತ ಜನ ಯಾರಾದರೂ ಬಂದಿದ್ರಾ? ಯಾವುದೋ ಒಂದು ಅನ್ನೋನ್ ಪರ್ಸನ್ ಫೋನ್ ಬಂದಿತ್ತು. ಜನ ಬಂದಿದ್ರ ಅಂತ ಅಕ್ಕಪಕ್ಕ ಜನಗಳಿಗೆ ವಿಚಾರಣೆ ಮಾಡಿದೆ. ಯಾರು ಹೇಳಿಲ್ಲ. ತುಂಬಾ ಜನರಿಂದ ಅವರಿಬ್ಬರ ಮಧ್ಯೆ ಜಗಳ ಇತ್ತು ಅಂತ ಹೇಳಿದ್ರು ಅಷ್ಟೇ. ಡಾಕ್ಟರ್ ಪ್ರಕಾಶನ ಎಕ್ಸಾಮ್ ಮಾಡಬೇಕು ಅಂತ ಆ ನ್ಯಾಯಾಲಯದಲ್ಲಿ ಪ್ರಾಸಿಕ್ಯೂಟರ್ ಅವರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಡಾಕ್ಟರ್ನ ಎಕ್ಸಾಮ್ ಮಾಡಬೇಕು. ಸತ್ಯವನ್ನು ಹೇಳ್ತೇನೆ, ಸತ್ಯವನ್ನು ಬೇರೆ ಏನು ಹೇಳುವುದು ನನಗೆ. ಸತ್ಯವನ್ನೇ ಹೇಳ್ತೇನೆ, ಸತ್ಯವನ್ನ ಬೇರೆ ಏನು ಹೇಳುವುದು. ಈ ಕೊಲೆಯಲ್ಲಿ ಪ್ರಮುಖವಾದದ್ದು ಏನು ಅಂತ ನಿಮ್ಮ ವಿವರದಲ್ಲಿ ಹೇಳಿದ್ದೀರ. ಅದನ್ನ ಇನ್ನೊಂದು ಸಾರಿ ಹೇಳ್ಬೇಕಂತ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಏನಂದ್ರೆ ಪೊಲೀಸ್ನವರು ಬಾಡಿನ ಆಸ್ಪತ್ರೆಗೆ ತಗೊಂಡಂಥ ಸಂದರ್ಭದಲ್ಲಿ ನಾನು ಪೋಸ್ಟ್ ಮಾರ್ಟಮ್ ಮಾಡಿದ್ದೇನೆ. ಪೋಸ್ಟ್ ಮಾರ್ಟಮ್ ಮಾಡಿದಂಥ ಸಂದರ್ಭದಲ್ಲಿ ಕತ್ತಿನ ಭಾಗದಲ್ಲಿ ಒಂದು ಅರ್ಧ ಸೆಂಟಿಮೀಟರ್ ಲೈಲಾನ್ ದಾರದಿಂದ